ಏನು ಅಂತಂದ್ರೆ ಇಂಥವ್ರನ್ನ ಗೆಲ್ಲಿಸ್ಬೇಕು ಅಂತ ಫಿಕ್ಸ್ ಹೋಗ್ಬಿಟ್ಟಿದ್ದಾರೆ. ಅದ್ ಬಂದ್ಬಿಟ್ಟು ಖಂಡಿತವಾಗಿ ಇದಕ್ಕೆ ಧರಣಿ ಕೂರ್ತೇವೆ. ಅಲ್ಲ, ಇವಾಗ ಒಂದು ಕರೆ ಕೊಟ್ರೆ ಹೌದು, ನಮ್ಮ ಹನುಮಂತ ಅವರಿಗೆ ಅವರನ್ನ ಬೆಂಬಲಿಸ್ತಕ್ಕಂಥವ್ರು ಲಕ್ಷಾಂತರ ಜನ ಇದ್ದಾರೆ. ನಾವು ಸೀದಾ ಬಿಗ್ ಬಾಸ್ಗೆ ಒಳಗಡೆ ಹೋಗ್ಬೇಕಾಗತ್ತೆ. ಅಲ್ಲಿ ಆಗ್ತಾ ಇರ್ತಕ್ಕಂತ ಅನ್ಯಾಯ ಅದು ಯಾರ್ಯಾರಿಗೂ ಆಗಿದ್ರೆ ನಾವು ತಲೆ ಕೆಡ್ಸ್ಕತ್ತಿರ್ಲಿಲ್ಲ. ಮೋಕ್ಷಿತಾಗಿದ್ರು ತಲೆ ಕೆಡ್ಸ್ಕತ್ತಿರ್ಲಿಲ್ಲ, ಚೈತ್ರ ಕುಂದಾಪುರ ಅವ್ರಿಗಾಗಿದ್ರು ತಲೆ ಕೆಡ್ಸ್ಕತ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಮೇಲೆಲ್ಲ FIR ಗಳಾಗಿವೆ. ಅಲ್ಲಿ ಬಂದಿರತಕ್ಕಂಥದ್ದು ಅವರು FIR ಗಳು ಅವರು ಇವರು ಅಂತ. ಆದ್ರೆ ಏನು ಗೊತ್ತಿಲ್ಲದೆ ಇರ್ತಕ್ಕಂತ ನಮ್ಮ ರೀತಿ ಅಮಾಯಕ ಹಳ್ಳಿ ಹುಡುಗ, ಒಂದೇ ಒಂದು ಕೇಸ್ ಇಲ್ಲ, ಒಂದೇ ಒಂದು FIR ಇಲ್ಲ, ಅಥವಾ ಅವನು ರೌಡಿ ತರ ಏನ್ ಇವಾಗ ರಜತ್ ತೋರಿಸ್ತಾನೆ ನೋಡೋ, ರೌಡಿ ತರ ದುರ್ವರ್ತನೆ ಆ ರೀತಿ ತೋರ್ಸಲ್ಲ. ಅವನು ನಮ್ಮ ಹಳ್ಳಿ ಹುಡುಗ ಹನುಮಂತ. ಇಂತ ಹನುಮಂತಂಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಅವನ ಪರವಾಗಿ ನಾವು ನಿಂತಿಲ್ಲ, ಕರ್ನಾಟಕದ ಜನ ನಿಂತಿಲ್ಲ ಅಂತ ಅಂದ್ರೆ ನಮ್ಗೆ ಒಂದು ಬೆಲೆ ಇರಲ್ಲ. ಇಲ್ಲ, ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ನಾನ್ ಹನುಮಂತ ಅವರ ಒಂದು ಏನಂತಾರೆ ಅವನ ಬಗ್ಗೆ ನನ್ಗೆ ಕೆಲವು ಅಸಮಾಧಾನ ಇದ್ದಿದ್ರಿಂದನ ಆ ಮೂಮೆಂಟ್ ಗಳಲ್ಲಿ ಏನು ವಾಶ್ರೂಮ್ ಗೊತ್ತಿಲ್ಲ, ಅದ್ ಗೊತ್ತಿಲ್ಲ, ನೀನ್ ತೋರಿಸ್ಕೊಂಡ್ ಕೊಡ್ತೇನೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ರಲ್ಲ, ಅಸಮಾಧಾನ ಅನ್ನೋದೊಂದು ಇತ್ತು ನನ್ಗೆ. ಆದ್ರೆ ಈಗ ನಡೀತಾ ಇರ್ತಕ್ಕಂಥ ವರ್ತನೆ ನೋಡಿದ್ರೆ ಎಲ್ರು ಸೇರ್ಕೊಂಡು ಪಾಪ ಅಮಾಯಕನ್ನ ಹಾಳು ಮಾಡ್ತಾ ಇದ್ದಾರೆ. ಆ ಅಮಾಯಕನ್ನ TRP ಗೋಸ್ಕರ ಯೂಸ್ ಮಾಡ್ಕೊಂಡು ನಾಯಿ ತರ ಕೆಳಗಡೆಗೆ ಬಿಸಾಕ್ತಾ ಇದ್ದಾರೆ. ಆ ಅಮಾಯಕನ್ನ ಯೂಸ್ ಮಾಡ್ಕೊಂಡು ಎಲ್ರುನು ಅವನ ಜೊತೆಗೆ ಓಡಾಡ್ಕೊಂಡು ಹನುಮಂತು ಇದ್ರೆ ಹನುಮಂತು ಜೊತೆಗೆ ಓಡಾಡಿದ್ರೆ TRP ಬರುತ್ತೆ, ಹನುಮಂತು ಜೊತೆಗೆ ಓಡಾಡಿದ್ರೆ ನಮ್ದು ರೆಕಗ್ನೈಸ್ ಸಿಗುತ್ತೆ ಅಂದ್ಕೊಂಡು ಆ ಹುಡುಗನ್ ಜೊತೆಗೆ ಎಲ್ರು ಓಡಾಡ್ಕೊಂಡಿದ್ದು ಇವತ್ತಿನ ದಿನ ಆ ಹುಡುಗನ್ನ ಕಳಪೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕಳಪೆ ಕೊಟ್ಟಿದ್ದಾರೆ, ನಾಳೆ ಆ ಹುಡುಗನ್ನ ಹೊರಗಡೆಗೆ ಹಾಕ್ತಾರೆ. ಸ್ವಾಮಿ, ಇಷ್ಟು ಖಡಕ್ಕಾಗಿ ಆಡಿ ನಮ್ಮನ್ TRP ಅಂತಂದ್ರೆ ಏನು ಅನ್ನೋದನ್ನ ತೋರಿಸ್ಕೊಂಡ್ ಕೊಟ್ಟಿರಂದ್ರಿ ಅವನು. ಹನುಮಂತು ಏನ್ ಸಾಮಾನ್ಯವಾಗಿ ಆಟ ಆಡಿದಾನೆ ಅಂತೀರಾ? ಖಂಡಿತ. ಈಗ ನಾನು ನಿನ್ನೆ ಒಬ್ಬರು ಮಾತು ಕೇಳ್ತಾ ಇದ್ದೆ, ಏನಂತಂದ್ರು ಅಂದ್ರೆ ಈ ಬಾರಿ TRP ಏನಾದ್ರು ಚೆನ್ನಾಗಿದೆ ಅಂತಂದ್ರೆ ಹೌದೌದು, ನಾನು ಇದ್ನಲ್ಲ ಅವತ್ತು. ಹನುಮಂತನಿಂದ ಮಾತ್ರ ಸಾಧು. ಖಂಡಿತವಾಗಿ ಹನುಮಂತ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಈ ಬಾರಿ ಬಿದ್ದೆ ಹೋಗಿತ್ತಲ್ಲ ಸ್ವಾಮಿ. ಎಲ್ಲಿತ್ತು TRP ಅನ್ನೋದು? ಎಲ್ಲಿತ್ತು? ಯಾವ ಲೆವೆಲಿಗೆ ಬಂದ್ ಬಿದ್ದಿತ್ತು ಅಂತ ಇಡೀ ಕರ್ನಾಟಕ ನೋಡೈತೆ. ಅವ್ನ್ ಬಂದಾದ್ಮೇಲೆ ಯಾವ ತರ ಚೇತರಿಸ್ಕೊಂತು, ಹೆಂಗ್ ನಿಂತ್ಕೊಂತು TRP ಅನ್ನೋದು ಅವನ ಒಂದು ಹಾಡುಗಳ ಮೂಲಕ, ಅವನ ಒಂದು ಕಾಮಿಡಿ ಸೆನ್ಸ್ ನ ಮೂಲಕ, ಅವ್ನ್ ಕೊಡುವಂತ ಟಕ್ಕರ್ನ ಮೂಲಕ, ಅವನು ಆಟ ಆಡುವಂತ ಗೇಮ್ ಅಂದ್ರೆ ಒಂದು ಸ್ಟ್ರಾಟರ್ಜಿ ಮೂಲಕ, ಆ ಗೇಮಿಗೆ ಕೊಡುವಂತ ಒತ್ತಿನ ಮೂಲಕ ಯಾವ ಲೆವೆಲಿಗೆ ಬಂದು ನಿಂತ್ಕೊಂಡಿತ್ತು TRP. ಇಷ್ಟ ಜನ ಏನ್ ಹೆಗ್ಣ ಹೊಡಿತಾ ಇದ್ರ ಅಷ್ಟು ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿ ಇದ್ದವ್ರೆಲ್ರು? ಬಂದ ತಾನೆ, ಬಂದೆಲ್ಲ ಇದನ್ ಮಾಡ್ದ ತಾನೆ ಅವನು. ಆಡೇ ಇಲ್ಲ ಅಂತ ಅನ್ಬಿಟ್ಟು ಕಳಪೆ ಕೊಡ್ತೀರಾ ಅಂತ ಅಂದ್ರೆ ನಾಳೆ ದಿನಗಳಲ್ಲಿ ಅವನನ್ನ ಹೊರಗಡೆ ಹಾಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಟಿಸ್ ಮಾಡಿ ಯಾರನ್ನ ಈ ಬಿಗ್ ಬಾಸ್ ಟೀಮ್ ಕಡೆಯಿಂದ ಕರ್ಕೊಂಡಿರ್ತಾರೆ ಅವ್ರನ್ನೇ ಗೆಲ್ಸೋದ್ರಲ್ಲೂ ಕೂಡ ಯಾವುದೇ ನಿಸ್ಸಂದೇಹ ಇಲ್ಲ. ಅವ್ರು ಏನ್ ಆಡ್ತಾ ಇರ್ತಾರೆ ಅದನ್ನ ತೋರ್ಸೋದು ಬಿಟ್ಟು ಒಬ್ಬ ವ್ಯಕ್ತಿನ ಹೆಂಗೆ ಮೇಲೆ ಕೆತ್ತಬೇಕು, ಹೆಂಗ್ ಕೆಳಗಡೆ ಬಿಸಾಕ್ಬೇಕು ಅನ್ನೋದು ಬಿಗ್ ಬಾಸ್ ಟೀಮ್ಗೆ ಬಹಳ ಚೆನ್ನಾಗ್ ಗೊತ್ತಿದೆ ಅನ್ಸುತ್ತೆ. ಸೊ ಅದಕ್ಕೆ ಈ ಒಂದು ವರ್ತನೆನ ತೋರಿಸಿರ್ತಕ್ಕಂಥದ್ದು. ಈ ಸಾರಿ ಬಹಳ ದೊಡ್ಡ ಮಟ್ಟದ ದನಿ ಮಾಡ್ತಾ ಇರ್ತಕ್ಕಂಥದ್ದು ಇದೇನೆ. ಏನು ಅಂತಂದ್ರೆ ಇಂಥವ್ರನ್ನ ಗೆಲ್ಲಿಸ್ಬೇಕು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈಗ ನಮ್ಮ ಇವ್ರನ್ನ ಕಳ್ಸಿದ್ರು, ಆನಂತರ ಈಗ ಶಿಶಿರ್ ಅವ್ರನ್ನ ಕಳ್ಸಿದ್ರು. ಎಂತ ಆಟಗಾರರಿ ಶಿಶಿರ್, ಏನ್ ಕಮ್ಮಿ ಇತ್ತು ರೀ ಅವ್ನ್ಗೆ? ಆಲ್ಮೋಸ್ಟ್ ತುಂಬಾ ಜನ ನಾವು ಮೈಕ್ ಹಿಡಿದಾಗ ಯಾರು ಗೆಲ್ತಾರೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಶಿಶಿರ್ ಅಣ್ಣ ಗೆಲ್ಬೇಕು, ಶಿಶಿರ್ ಸರ್ ಗೆಲ್ಬೇಕು, ಶಿಶಿರ್ ಗೆಲ್ಬೇಕು ಅನ್ನೋರು. ಹೌದು, ಹಂಗಿದ್ದಂತವ್ನ ಅಂತವ್ನ ಶಿಶಿರ್ನ ಕಳ್ಸಿ ತೆಗ್ದು ಎಸ್ಬಿಟ್ರಿ. ಅಲ್ಲ, ಅಟ್ಲೀಸ್ಟ್ ಟಾಪ್ 3 ಗಾರು ಬರ್ತಾರೆ ಶಿಶಿರ್ ಅಂತ ಹೇಳ್ತಾ ಇದ್ರು. ಖಂಡಿತವಾಗಿ ಎಲ್ಲಾ ಒಂದು ಅರ್ಹತೆಗಳು ಕೂಡ ಇತ್ತು. ಯಾಕೆಂದ್ರೆ ಶಿಶಿರ್ನ ಯಾವ ಲೆವೆಲಿಗೆ ಹೋಲಿಸ್ತಾ ಇದ್ರು ಅಂತಂದ್ರೆ ಹೋದ್ಸರಿ ಕಾರ್ತಿಕ್ ಏನಿದ್ನಲ್ಲ ಆ ಲೆವೆಲಿಗೆ ಹೋಲ್ಸವ್ರು ಶಿಶಿರ್ನ. ಅಷ್ಟು ತಾಳ್ಮೆ ಇದೆ, ಅಷ್ಟು ಎಲ್ರು ಪ್ರೀತಿಸುವಂತ ಗುಣ ಇದೆ. ಯಾವ ಒಂದು ಇದಕ್ಕೆ ಧ್ವನಿ ಎತ್ತಬೇಕು ಆ ಒಂದು ಸಿಚುವೇಶನ್ ಧ್ವನಿ ಎತ್ತವನು. ಯಾರಿಗೆ ಅಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವ ಕೊಡೋನು. ಅಂತ ವ್ಯಕ್ತಿನ ತೆಗೆದು ಹೊರಗಡೆ ಬಿಸಾಕ್ಬಿಟ್ರಿ. ಇನ್ ಮುಂದಿನ ದಿನಗಳಲ್ಲಿ ಎಲ್ರನ್ನು ಬಿಸಾಕ್ಬಿಟ್ಟು ಇವ್ರು ಯಾರನ್ನ ಫಿಕ್ಸ್ ಆಗಿ ಕುಂಡ್ರಿಸ್ಕೊಂಡಿರ್ತಾರೋ ಅವ್ರನ್ನ ಬಿಗ್ ಬಾಸ್ ನಲ್ಲಿ ಗೆಲ್ಲಿಸ್ಬೇಕು ಅಂತ ಇವರು ಆ ಒಂದು ಸ್ಟ್ರಾಟರ್ಜಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ನೋಡು, ತ್ರಿವಿಕ್ರಮ್ ಅವರ ಬುಡನು ಕೂಡ ಅಲ್ಗಾಡಿಸ್ಬಿಟ್ರು ಅಲ್ವಾ? ತ್ರಿವಿಕ್ರಮ್ ಟಾಪ್ 3 ಬರ್ತಾರೆ ಅಂತ ತುಂಬಾ ಜನ ಹೇಳ್ತಾರೆ. ಹೌದೌದೌದು, ಅವನನ್ನು ಬುಡ ಅಲ್ಗಾಡಿಸ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟು ಒಳಗಡೆ ಕರ್ಕೊಂಡವ್ರೆ. ಹೌದು, ಇನ್ನು ನೆಕ್ಸ್ಟ್ ಇನ್ನೊಂದು ಮುಂದಿನ ವಾರದಲ್ಲಿ ಅವನನ್ನು ಎತ್ತು ಹೊರಗಡೆ ಹಾಕ್ಬಿಡ್ತಾರೆ. ಇನ್ನು ಮಂಜಾಣ ಪಾಪ ಮಂಜಾಣ ಚೆನ್ನಾಗಿ ಆಡ್ಕೊಂಡು ಸ್ಟ್ರಾಟರ್ಜಿ ಯೂಸ್ ಮಾಡ್ಕೊಂಡು ಏನೋ ಒಂದು ಮಾಡಿ ನಿಂತ್ಕೊಂಡಿದ್ರು. ಅವರು ಕೂಡ ಒಂದು TRP ಬರ್ಲಿಕ್ಕೆ ಅವರು ಕೂಡ ಒಂದು ಕಾರಣ. ಬಿಗ್ ಬಾಸ್ ಶೋನ ಪ್ರೇಕ್ಷಕರು ವೀಕ್ಷಣೆ ಮಾಡೋದಕ್ಕೆ ಯಾರು ಎಲ್ರು ಜಗದೀಶ್ ಅವ್ರನ್ನ ಮತ್ತೆ
ರಂಜಿತ್ ಅವ್ರನ್ನ ಇವರೆಲ್ಲ ಹೋದಾದ್ಮೇಲೆ ಬಿಗ್ ಬಾಸ್ ಶೋ ನೋಡೋದಕ್ಕೆ ಬೇಜಾರಾಗಿ ಎಷ್ಟೋ ಲಕ್ಷಾಂತರ ಜನ ಬಿಗ್ ಬಾಸ್ ನ ನೋಡೋದನ್ನೇ ಬಿಟ್ಬಿಟ್ಟಿದ್ರು. ಅಂತ ಸಿಚುವೇಶನ್ ಅಲ್ಲಿ ಮಂಜು ಅವರು ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ಕೊಂಡು ಬಿಗ್ ಬಾಸ್ ಶೋನ ನೋಡಂಗ್ ಮಾಡ್ಕೊಂಡ್ ಕೊಟ್ಟಂತವ್ರು. ಹನುಮಂತ ಬಂದಾದ್ಮೇಲೆ ಬಿಗ್ ಬಾಸ್ ಶೋ ಬಿಡುಗರು ಮೊದ್ಲಿನ ತರಾನೇ ಕಿಕ್ ಬಂತು ಅಂತ ತೋರಿಸ್ಕೊಂಡ್ ಕೊಟ್ಟಂತದ್ದು. ಇವರೆಲ್ಲ ಇದನ್ ಮಾಡ್ಕೊಂಡು ಖಂಡಿತವಾಗಿ ಇದೇ ತರದಲ್ಲಿ ಆಯ್ತು ಅಂತ ಅಂದ್ರೆ ನಾವು ಬಿಗ್ ಬಾಸ್ ಮನೆ ಮುಂದೆ ಧರಣಿ ಕೂರ್ಬೇಕಾಗತ್ತೆ. ಇನ್ನು ಅನೇಕ ನಮ್ಮ ಕನ್ನಡ ಸಂಘದ ಕನ್ನಡ ಪರ ಹೋರಾಟಗಾರರನ್ನಾಗ್ಲಿ ಅಥವಾ ದೊಡ್ಡ ದೊಡ್ಡ ಮುಖಂಡರುಗಳನ್ನಾಗ್ಲಿ ನಮ್ಮ ಸಾರ್ವಜನಿಕರಾಗ್ಲಿ ಬಂದ್ಬಿಟ್ಟು ಖಂಡಿತವಾಗಿ ಇದಕ್ಕೆ ಧರಣಿ ಕೂರ್ತೇವೆ. ಅಲ್ಲ, ಒಂದು ಕರೆ ಕೊಟ್ರೆ ಹೌದು, ನಮ್ಮ ಹನುಮಂತ ಅವರಿಗೆ ಅವರನ್ನ ಬೆಂಬಲಿಸ್ತಕ್ಕಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಅವರಲ್ಲಿ ಒಂದು 1000 ಜನ ಬರಲ್ವಾ ಬರ್ತೀವಿ ಅಂತ. ಹೌದೌದು, ಮೂಮೆಂಟ್ ಇರೋದು ಇವಾಗ ಕರ್ನಾಟಕದಲ್ಲಿ ಖಂಡಿತವಾಗಿ ಸತ್ಯ. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ಗೌಡ್ರೆ, ಹನುಮಂತನ ಕ್ರೇಜ್ ಏನು ಕಡಿಮೆ ಆಗಿಲ್ಲ, ಯಾವ ಮಟ್ಟಿಗಿದೆ ಅಂತ ನಮಗ್ ಗೊತ್ತು ಹನುಮಂತ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಇದೇ ತರ ಅವನ್ಗೆ ಏನಾದ್ರು ತೊಂದ್ರೆ ಕೊಡೋದು, ಹನುಮಂತಂಗೆ ಹಳ್ಳಿ ಮುಗ್ದ ಅವ್ನ್ಗೇನು ಗೊತ್ತಾಗಲ್ಲ, ಅವ್ನ ತೆಗ್ದು ಹೊರಗಡೆ ಬಿಸಾಕ್ಬಿಡ್ಬೋದು, ಅವನಿಗೆ ಡಿಮೋಟಿವ್ ಮಾಡ್ಬಿಟ್ಟು ಅವ್ನ ಆಡ್ದಂಗ್ ಮಾಡ್ಬಿಡ್ಬೇಕು, ಹಂಗೆ ಹಿಂಗೆ ಅನ್ನುವಂತ ಕೀಳು ಮನಸ್ಥಿತಿ ಇಟ್ಕೊಂಡು ಏನಾದ್ರು ಬಿಗ್ ಬಾಸ್ ಶೋನ ಒಂದು ಶೋ ನಿಂದ ಹೊರಗಡೆಗೆ ಹಾಕುವಂತ ಪ್ರಯತ್ನ ಅಥವಾ ಇದೇ ತರ ಕಳಪೆ ಕೊಡುವಂತ ಪ್ರಯತ್ನ ಒಳ್ಳೆ ಆಟಗಾರನ್ಗೆ ಈ ತರ ಮಾಡಿದ್ರೆ ಖಂಡಿತವಾಗಿ ಧರಣಿ ಕೂರ್ಬೇಕಾಗತ್ತೆ ನೋಡಿ. ಖಂಡಿತವಾಗಿ ದೊಡ್ಡ ದೊಡ್ಡ ಪ್ರತಿಭಟನೆಗಳ ಜೊತೆಗೆ ಹೋರಾಟಗಳು ಕೂಡ ನಡೆಯುವಂತದ್ದಾಗತ್ತೆ. ಬಿಗ್ ಬಾಸ್ ಶೋ ನಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲ ಗೌಡ್ರೆ, ನಂಗೆ ಒಂದ್ ನಿಮಿಷ ಮಾತಾಡ್ಬೇಕು, ನಂಗೆ ತುಂಬಾ ನೋವಿದೆ. ಬಿಗ್ ಬಾಸ್ ಶೋ ಅಂತಕ್ಕಂಥದ್ದು ಇಲ್ಲೀಗಲ್ ಆಗಿ ನಡೆಸ್ತಾ ಇರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಆ ಒಂದು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರು ಯಾವಾಗ ನಿಮ್ಗೆ ಹೋದ್ ಬಾರಿನೇ ಒಂದು ನೋಟಿಸ್ ನ ಕಳ್ಸಿದ್ರು ಕೂಡ ಯಾವ್ದೇ ಒಂದು ರೆಸ್ಪಾನ್ಸ್ ಮಾಡಿಲ್ಲ ನೀವು. ಖಂಡಿತ ಆ ನೋಟಿಸ್ಗೆ ಯಾವ್ದೇ ಒಂದು ಪ್ರತಿಕ್ರಿಯೆ ನೀಡಿಲ್ಲ ನೀವು. ಮತ್ತೆ ಈ ಸರಿ ಬಿಗ್ ಬಾಸ್ ನಲ್ಲೂ ಕೂಡ ಅದೇ ಆಗ್ತಾ ಇರ್ತಕ್ಕಂಥದ್ದು. ಆ ನೋಟಿಸ್ಗೆ ಅವ್ರಿಗೇನು ಪ್ರತಿಕ್ರಿಯೆ ನೀಡಿ ಸಾರ್ವಜನಿಕವಾಗಿ ಏನು ಆ ಒಂದು ಪರ್ಮಿಷನ್ಸ್ ತಗೋಬೇಕು, ಆ ಪರ್ಮಿಷನ್ಸ್ ತಗೊಂಡಿಲ್ಲ ನೀವು. ಗ್ರಾಮ ಪಂಚಾಯತಿಯಿಂದ ಅದೇನೆ ಗ್ರಾಮ ಪಂಚಾಯತಿಯಿಂದ ತಗೊಂಡಿಲ್ಲ ಅಂತ ಅಂದ್ಬಿಟ್ಟೆ ನಾನು ಹೇಳ್ತಾ ಇರೋದು. ಆ ಒಂದು ವಲಯಗಳಲ್ಲಿ ಆ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಿ ತಗೊಂಡಿದಾರ ಅವ್ರ ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೊಂಡಿಲ್ಲ ಇವರು. ಈ ತರ ನಡೆಸ್ತಾ ಇರೋದು ಅಲ್ದೇನೆ ಇಂತ ಅಮಾಯಕ ಹುಡುಗನ್ನ, ಒಬ್ಬ ಹಳ್ಳಿ ಹುಡುಗನ್ನ, ಒಬ್ಬ ರೈತ ಮನೆತನದ ಕುಟುಂಬಸ್ಥರನ್ನ ನೀವ್ ಈ ತರ ಮಾಡೋದ್ರಿಂದ ನೀವ್ ಈ ಸರಿ ಅಟ್ಲೀಸ್ಟ್ ಬಿಗ್ ಬಾಸ್ ನ ಮುಂದಿನ ಸರಿ ನೋಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಬಂದಿರೋದೇ ಹನುಮಂತು ಇಂದ. ಖಂಡಿತ. ಯಾಕೆ ಅಂತ ಅಂದ್ರೆ ಒಬ್ಬ ರೈತ ಅನ್ನೋ ಮಗ ಅವನು, ಒಬ್ಬ ಕುರಿಗಾಯಿ ಮಗ, ಒಬ್ಬ ಬಡವ, ಒಬ್ಬ ಮುಗ್ಧ ಅನ್ನೋ ಒಂದು ಸಲುವಾಗಿ ಅವನನ್ನ ಕರ್ಕೊಂಡಿದಾರಪ್ಪ, ಮುಂದಿನ ಸರಿ ನಮ್ಮನ್ನ ಕರ್ಕೋಬಹುದು ಅಂತ ಎಷ್ಟೋ ಜನ ಒಂದು ಕಷ್ಟ ಪಡ್ತಾ ಇರ್ತಕ್ಕಂಥವ್ರು ನಮ್ಮಂತವ್ರಿಗೆ ನಿಮ್ಮಂತವ್ರಿಗೆ ಎಷ್ಟು ಜನ ಇದ್ದೀವಿ ಗೌಡ್ರೆ. ನಮ್ಮನ್ ಕರ್ಕೊಂಡ್ರೆ ಅದಕ್ಕಿನ್ನ ಚೆನ್ನಾಗಿ ಆಟ ಆಡೋದಕ್ ಗೊತ್ತಿಲ್ವಾ ನಮ್ಗೆ? ಅಥವಾ ನಮ್ಮನ್ ಕರ್ಕೊಂಡ್ರೆ ಅದಕ್ಕಿನ್ನ ಕರೆಕ್ಟ್ ಆಗಿ ಇದನ್ ಮಾಡೋದ್ ಗೊತ್ತಿಲ್ವಾ? ಆ ತರದಲ್ಲೆಲ್ಲ ಇರ್ತಕ್ಕಂಥವ್ರು ಹನುಮಂತಂಗೋಸ್ಕರ ಒತ್ತು ಕೊಟ್ಕೊಂಡು ನೋಡ್ಬೇಕಪ್ಪ ಇಂತ ಬಡವ್ರನ್ನು ಕರ್ಕೊಂಡಿದ್ದಾರೆ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಆ ಮನಸ್ಥಿತಿಗಳನ್ನ ನೀವು ಹಾಳು ಮಾಡ್ಬೇಡಿ. ಹಾಳು ಮಾಡ್ತು ಅಂತಂದ್ರೆ ಖಂಡಿತವಾಗಿ ದಂಗೆ ಎಳದೋಳೋದಂತೂ ಖಂಡಿತವಾಗಿ ನಿಜ. ಎಷ್ಟೋ ಜನ ಬಡ ಕುಟುಂಬಗಳು ಹನುಮಂತನ್ಗೋಸ್ಕರನೇ ನೋಡ್ತಾ ಇರ್ತಕ್ಕಂಥದ್ದು. ಎಷ್ಟೋ ಜನ ಏನು 70 to 80% ಹನುಮಂತಂಗೋಸ್ಕರನೇ ನೋಡ್ತಾ ಇದೀವಿ ಅಂತ ಓಪನ್ ಆಗಿ ಹೇಳ್ತಾರೆ ನಾವು ಪಬ್ಲಿಕ್ ರಿವ್ಯೂ ಹೋದಾಗ. ಅಂತ ಸಿಚುವೇಶನ್ ಅಲ್ಲಿ ಇದ್ದಾಗ ಆ ಹುಡುಗನ್ ಏನಾದ್ರು ನೀವು ತೆಗೆದಾಕುವಂತ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಇದಕ್ಕೆ ಮುಂದೆ ದಂಡ ತರಬೇಕಾಗತ್ತೆ. ಖಂಡಿತವಾಗಿ ಇದ್ರ ಮುಂದೆ ದೊಡ್ಡ ದೊಡ್ಡ ಹೋರಾಟಗಳು ಸ್ಟಾರ್ಟ್ ಆಗತ್ತೆ. ಇದು ಖಂಡಿತವಾಗಿ ಖಡಕ್ ಆದ ಎಚ್ಚರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು ನೋಡಿ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಕೊಟ್ಟಿದ್ದು ಯಾವ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಅನ್ನೋದಕ್ಕೆ ನೀವು ನಿನ್ನೆ ಎಪಿಸೋಡ್ ಬಂತು. ಆಕ್ಚುಲಿ ಧನರಾಜ್ ಕೂತ್ಕೊಂಡು ಹತ್ತು ಬಿಡ್ತಾನೆ, ನನ್ನ ದೋಸ್ತಿಗೆನೆ ಕಳಪೆ ಕೊಟ್ಬಿಟ್ನಲ್ಲ, ಈ ಮನೆ ಎಲ್ಲವೂ ಕೂಡ ಟಾರ್ಗೆಟ್ ಮಾಡ್ಬಿಡ್ತಲ್ಲ. ಆ ರೀತಿ ನೋಡಿದ್ರೆ ನಮ್ಮ ಟೀಮು ಕಳಪೆ ಆಡಿದ್ದು. ರಜತ್ ಅವರು ಎಲ್ಲಾನು ಕಿತ್ತು ಬಿಸಾಕಿ ಎಲ್ಲ ಹಾಳು ಮಾಡಿ ಇಟ್ಟು ಆ ಒಂದು ಏನೋ ಹೋಟೆಲ್ದು ಒಂದು ಟಾಸ್ಕ್ ಇತ್ತು, ಅದು ಅಧ್ವಾನ ಆಗೋ ಕಾರಣನೇ ರಜತ್ ಮತ್ತೆ ನಮ್ಮ ಟೀಮು. ನಿಜವಾಗ್ಲೂ ಕೊಡ್ಬೇಕಾಗಿದ್ದು ನಮ್ಗಳೇ ಕೊಡ್ಬೇಕಾಗಿತ್ತು ಕಳಪೆನ. ನಿಜವಾಗ್ಲು ಯಪ್ಪ ಧನರಾಜ್ ಅವರು 5 ನಿಮಿಷದಿಂದ 10 ನಿಮಿಷ ಕೂತ್ಕೊಂಡು ಹತ್ತು ಬಿಡ್ತಾನಲ್ಲ ನೆನ್ನೆ ಎಪಿಸೋಡ್ ಅಲ್ಲಿ. ಆಕ್ಚುಲಿ ಇವತ್ತು ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡಬಹುದು, ಏನ್ ಯಾವ ರೀತಿಯಾಗಿದೆ ಅನ್ಯಾಯ ಹನುಮಂತಂಗೆ ಅಂತ ಇವತ್ತು ಆಕ್ಚುಲಿ ಕೂತ್ಕೊಂಡು ಇವತ್ತು ಮಾತಾಡಬಹುದು. ಮತ್ತೆ ಧನರಾಜ್ ಅವ್ರ ಕೈಲೂ ಕೂಡ ಮಾತಾಡಿಸಬಹುದು, ಏನಾಯ್ತಪ್ಪ ಅಸಲಿ ಆಟ ಏನಾಯ್ತು ಅಂತ ಮಾತಾಡಿಸಬಹುದು. ನಿಜವಾಗ್ಲೂ ಹೇಳ್ತೀನಿ, ಇವಾಗ್ಲೂ ಕೂಡ ಚೇಂಜ್ ಮಾಡಿಸಬಹುದು. ಅವ್ರಿಗೇನು ಕಳಪೆ ಅಂತ ಕೊಟ್ಟಿದಾರೋ ಇವಾಗ ಏನಾದ್ರು ಇವತ್ತು ಮೀಟಿಂಗ್ ಆದ್ರೆ ಕಿಚ್ಚನ ಚಪ್ಪಾಳೆ ಬಂದ್ರು ಬರ್ಬೋದು. ಕಿಚ್ಚ ಸುದೀಪ್ ಅಣ್ಣಂಗ್ ಗೊತ್ತಿರುತ್ತೆ, ಯಾಕೆಂದ್ರೆ ಅವರು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಕ್ಕಂಥವ್ರು. ಸೊ ಅವ್ರಿಗೆಲ್ಲಾನು ಕೂಡ ಗೊತ್ತಿರೋದ್ರಿಂದ ಖಂಡಿತವಾಗಿ ಹನುಮಂತಂಗ್ ಅನ್ಯಾಯ ಆಗೋದಕ್ಕಂತೂ ಬಿಡಲ್ಲ ಯಾವುದೇ ಕಾರಣಕ್ಕೂ. ಅದು ಖಂಡಿತವಾಗಿ
ಇವತ್ತು ಕಿಚ್ಚ ಸುದೀಪಣ್ಣ ಆ ಒಂದು ಇದಕ್ಕೋಸ್ಕರನಾದ್ರೂ ಸುದೀಪನ ಒಂದು ಕಿಚ್ಚನ ಚಪ್ಪಾಳೆನ ಸುದೀಪಣ್ಣ ಅವ್ನ್ಗೆ ಕೊಡ್ತಾರೆ ಅನ್ನೋದ್ರಲ್ಲಿ ಯಾವ್ದೇ ಸಂದೇಹ ಇಲ್ಲ. ಯಾಕೆಂದ್ರೆ ಆ ತರ ಆಡಿದಾನೆ ಆಟನ. ಗೊತ್ತಿಲ್ಲ ಗುರಿ ಇಲ್ಲ ಅಂತಂದ್ರು ಎಲ್ಲ ಸೀರಿಯಲ್ ಅವ್ರನ್ನ ತಗೊಂಬಂದು ಕುರಿ ಮಂದೆ ತುಂಬ್ಕೊಂಡಿದೀರಿ. ಕಲರ್ಸ್ ಕನ್ನಡದವ್ರು, ಜಿ ಕನ್ನಡದವ್ರನ್ನ ಎತ್ತಿ ತಗೊಂಬಂದು ಬಿಸಾಕೊಂಡಿದೀರಿ. ಮತ್ತೆ ಕಷ್ಟಪಟ್ಕೊಂಡು 10-15 ವರ್ಷಗಳಿಂದ ಕಷ್ಟಪಟ್ಟಂತ ರಂಜಿತ್ನ ಓಡ್ಸುದ್ರಿ. ಇನ್ನ ಶಿಶಿರ್ನ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಂತ ಒಬ್ಬ ಹುಡುಗನ್ನ ತೆಗೆದು ಬಿಸಾಕಿದ್ರಿ. ಇನ್ನು ಗೋಲ್ಡ್ ಸುರೇಶ್ ಅವ್ರದ್ದು ವೈಯಕ್ತಿಕ ಕಾರಣಗಳಿಂದ ಅವ್ರು ಹೊರಟೋದ್ರು, ಓಕೆ. ಅದೇ ತರ ಎಷ್ಟು ಜನರನ್ನ ನೀವು ಈ ಸರಿ ಒಂದು ಅನ್ಯಾಯಕ್ಕೆ ಒಳಗಡೆ ಮಾಡಿ ಅವರು ನಾವು ಆಚೆ ನೂಕಿರ್ತಕ್ಕಂಥದ್ದು ಉದಾಹರಣೆಗಳಿದಾವೆ. ಉಗ್ರ ಮಂಜು ಅವರು ಮತ್ತೆ ತ್ರಿವಿಕ್ರಮ್ ನಡೆದಾಗ ದೊಡ್ಡ ಗಲಾಟೆ ಆಯ್ತು, ದೊಡ್ಡ ಯುದ್ಧ ಆಯ್ತು. ಅದು ಟಾಸ್ಕ್ ಸಂಬಂಧಪಟ್ಟಂತದ್ದು ಏನು ಅನಿವಾರ್ಯವಾಗಿ ಆಯ್ತು ಅಷ್ಟೇನೆ, ಬೇಕು ಅಂತ ಆಗ್ಲಿಲ್ಲ. ಅದು ಹಂಗೆ ಅಂತ ಸಮರ್ಥಿಸ್ಕೊಂಡು ಮುಚ್ಚಾಕ್ಬಿಟ್ರು. ಯಾರು ಒಂದು ಇವ್ರು ಯಾರನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರ ಅವ್ರನ್ನ ಬಿಟ್ಟು ಎಲ್ರು ತೆಗೆದಾಕುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹನುಮಂತ ಏನಾದ್ರು ಹೋದ್ರೆ ಖಂಡಿತವಾಗಿ ಇದೆಲ್ಲ ದೊಡ್ಡ ಮಟ್ಟದ ಒಂದು ಚರ್ಚೆ ಆಗುತ್ತೆ. ಇಲ್ಲಿ ನೋಡಿ, ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಅದೊಂದು ಸತ್ಯ. ಆಮೇಲೆ ಇನ್ನೊಂದು, ಈ ಓಟು ಆದ್ಮೇಲೆ ಜ್ಞಾಪಕ ಬಂತು, ನಾವು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಮೈಗಳನ್ನ ಇಟ್ಕೊಂಡು ಜನಾಭಿಪ್ರಾಯವನ್ನ ಕೇಳಿದಾಗ 100ಕ್ಕೆ 95 ಜನ ಹನುಮಂತನೇ ಗೆಲ್ಬೇಕು, ಹನುಮಂತನಿಗೆ ಓಟ್ ಹಾಕ್ತಿವಿ ನಾವು ಅಂತ ಹೇಳಿದ್ದಾರೆ. ಹೌದಾ? ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವರು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಹನುಮಂತನೇ ಹೊರಗಡೆ ಹಾಕಿದ್ರೆ ಅದು ಸರಿ ಇರಲ್ಲ. ಒಂದು ಪಾಯಿಂಟ್. ಆಮೇಲೆ ಇನ್ನೊಂದು, ವೋಟ್ ಮೇಲೆನೆ ಅವನನ್ನ ವೋಟ್ ಮೇಲೆ ಲಾಸ್ಟ್ ಅಲ್ಲಿ ಪ್ರಾಮಾಣಿಕವಾಗಿ ವೋಟಿಂಗ್ ಪೋಲ್ ಇಡಿ, ಆಯ್ತಾ? ವೋಟಿಂಗ್ ಪೋಲ್ ಅಲ್ಲಿ ಯಾರು ಗೆಲ್ತಾರೆ, ಯಾರ್ದು ಹೈಯೆಸ್ಟ್ ಬರುತ್ತೆ ಅವ್ರನ್ನ ಗೆಲ್ಲಿಸುವಂತ ಒಂದು ಕೆಲಸವನ್ನ ನೀವು ಮಾಡಿ, ಅವಾಗ ಹನುಮಂತ ಬಂದಿಲ್ಲ ಅಂತ ಅಂದ್ರೆ ಆಮೇಲೆ ಮಾತಾಡಿ. ಹೌದು, ಇದರಲ್ಲಿ ರಾಜಕೀಯ ಮಾಡಿದ್ರೆ ಇದನ್ನ ನಾವ್ ಯಾರು ಒಪ್ಕೊಳ್ಳಲ್ಲ, ಸಹಿಸೋದೇ ಇಲ್ಲ ಇದಕ್ಕೆ. ಹೌದು, ಇದಕ್ಕೆ ಯಾರು ಕೂಡ ಒಂದು ಸಮರ್ಥನೆ ಕೊಟ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಹುಡುಗ ಅಷ್ಟು ಕಳಪೆಯಾಗಿ ಆಡ್ತಾ ಇಲ್ಲ ಸ್ವಾಮಿ. ಅವನು ಟಾಸ್ಕ್ ಅಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ. ಹೌದು, ಆಯ್ತಾ? ಮನೋರಂಜನೆ ಕೊಡೋದ್ರಲ್ಲಿ ನಂಬರ್ 1. ಹೌದು. ನಿನ್ನೆ ನಿಜವಾಗ್ಲೂ ಒಂದು ಹಾಡನ್ನ ಆಡ್ತಾನೆ. ಆ ಹಾಡು ಯಾವ್ದು, ಬಡತನದ ಮನೆಯೊಳಗ ಹಾಡನ್ನ ಆಡ್ತಾನೆ. ಕೇಳುಗರು ಯಾವ ರೀತಿ ಇದಾಗ್ಬಿಡ್ತಾರೆ ಅಂದ್ರೆ ಲೋಕ್ ಕಳೆದೋಗ್ಬಿಡ್ತಾರೆ. ಆಮೇಲೆ ಅಲ್ಲೇ ಖುದ್ದಾಗಿ ಇವನ್ ಕೂತಿರ್ತಾನೆ ಮಂಜಣ್ಣ, ಹೆಂಗೆ ಅಂದ್ರೆ ಹಿಂಗ್ ಕೈ ಕೊಟ್ಕೊಂಡು ಯಾವ್ದೋ ಲೋಕಕ್ಕೆ ಹೋಗ್ಬಿಡ್ತಾನೆ, ಫೀಲಿಂಗ್ ಹೋಗ್ಬಿಡ್ತಾನೆ. ಇವಳು ಭವ್ಯಗೌಡ ಅಂತೂ ಕಣ್ಣೀರ್ ಬಂದಂಗ ಹಂಗೆ ಸಪ್ಪಾಗ್ಬಿಡ್ತಾಳೆ ಹಾಡ್ ಕೇಳಿ. ಅವ್ನು ಯಾವ ರೀತಿ. ಆಮೇಲೆ ಅಲ್ಲಿ ಇವನು ಇರ್ತಾನೆ, ಧನರಾಜ್ ಇರ್ತಾರೆ, ಎಲ್ರು ಹೆಂಗ್ ಕಳೆದೋಗ್ತಾರೆ ಅಂದ್ರೆ ಅದು ಮತ್ತೆ ಹಾಡನ್ನ ಆಡಿದ ಮೇಲೆನೆ ಧನರಾಜ್ ಫುಲ್ ಎಮೋಷನಲ್ ಆಗ್ಬಿಡೋದು, ನನ್ ದೋಸ್ತಿ ನಾನು ತಪ್ಪು ಮಾಡ್ಬಿಟ್ಟನು ಅಂತ. ಆ ರೀತಿಯಾದ ಒಂದು ಅದ್ಭುತವಾದ ಮನರಂಜನೆಯನ್ನ ಕೊಡ್ತಾ ಇದ್ದಾನೆ. ಅಲ್ಲ, ಮತ್ತೆ ಇನ್ನೊಂದು, ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡಿದ್ರ ತಾವು? ಹೌದು. ಹೆಂಗಿದೆ ಗೊತ್ತಾ? ಹನುಮಂತ ಬರ್ತಾ ಇದ್ದಾನೆ ಹೊರಗಡೆಗೆ, ನಮ್ಮ ಒಂದು ತಪ್ಪು ಕ್ಷಮಿಸಿ ಹನುಮಂತು ಅಂತ ಅನ್ಬಿಟ್ಟು ಬರ್ದಿದ್ದಾನ ಮಂಜು, ಉಗ್ರ ಮಂಜು ಅವರು ಬರ್ದಿದ್ದಾರೆ. ಅದನ್ನ ನೋಡಿದ್ದೀರಾ ತಾವು? ಅದೇ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಇದನ್ನೆಲ್ಲಾನ ಪಟ್ಟಿ ಕಟ್ಕೊಂತಾ ಇದ್ದಾರೆ. ಕಟ್ಕೊಂಡ್ಲಿ, ಮುಂದಿನ ದಿನಗಳಲ್ಲಿ ಇದಕ್ಕೆ ಖಂಡಿತವಾಗಿ ದಂಡ ತರ್ತೀರಿ ಅಂತ ಹೇಳ್ತೀನಿ. ಎಸ್.